ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿ ಕಲಿತು ಎಷ್ಟನ್ನ ಅವರು ಜ್ಞಾನವನ್ನು ಅರ್ಜನೆ ಮಾಡ್ಕೊಳ್ಬೋದಾಗಿತ್ತು ಅದರ 10ರಷ್ಟು ಜೀವನದ ವಿಶ್ವವಿದ್ಯಾಲಯದಲ್ಲಿ ಅವರು ಕಲಿತರು, ದೊಡ್ಡವರಾದರು. ಒಂದು ವೇಳೆ ಅವರಿಂದ ಆ ಸಹಾಯ ಸಿಗದೆ ಹೋದ್ರೆ ಆ ಹಬ್ಬದ ನೂಕು ನುಗ್ಗಲಲ್ಲಿ ನಾನು ಯಾರದೋ ಕೈ ಸೇರಿ ಬಿಡ್ತಿದ್ನೋ ಏನೋ ಅಂತ ನನಗೆ ಅನಿಸಿತು. ಗುಜ್ಜಾಡಿ ಸ್ವರ್ಣ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾದ ಗುಜ್ಜಾಡಿ ನರಸಿಂಹನಾಯಕ್ ಅವರ ಜನ್ಮ ಶತಮಾನೋತ್ಸವದ ಆಚರಣೆಯ ಭಾಗವಾಗಿ ಹೊರತಂದಿರುವ ಗುಜ್ಜಾಡಿಯವರ ನೆನಪುಗಳು ಕೃತಿಯ ಲೋಕಾರ್ಪಣೆ ಜುಲೈ 25ರ ಶನಿವಾರ ಬೆಳಿಗ್ಗೆ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆಯವರು ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು. ಗುಜ್ಜಾಡಿಯ ಸುಂದರ ಪ್ರಕೃತಿಯನ್ನು ಅದರಲ್ಲಿ ವಿವರಿಸ್ತಾ ಪುಸ್ತಕ ಆರಂಭಗೊಳ್ಳುತ್ತೆ. ನಂತರ ಅವರು ಹೇಗೆ ಒಂದು ಬಡ ಕುಟುಂಬದಲ್ಲಿ ದೊಡ್ಡವರಾಗ್ತಾ ಬಂದರು, ಜೀವನ ನಡೆಸೋದೇ ಕಷ್ಟ ಇತ್ತು. 10ನೇ ತರಗತಿಯಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಯೂ ಮುಂದೆ ಓದೋದಕ್ಕೆ 9,500 ರೂಪಾಯಿ ಇರಲಿಲ್ಲ ಮನೆಯಲ್ಲಿ. ಅವ್ರ ತಂದೆಯವರ ಕೈನಲ್ಲಿ 9,500 ರೂಪಾಯಿ ಇಲ್ಲದೆ ಇದ್ದಿದ್ದರಿಂದ ಅವರನ್ನು ಮುಂದೆ ಓದಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ ಅವರು ಕಲಿತಿದ್ದೆಲ್ಲವೂ ಜೀವನದ ಪಾಠಶಾಲೆಯಲ್ಲಿ, ಜೀವನದ ವಿಶ್ವವಿದ್ಯಾಲಯದಲ್ಲಿ. ಆದರೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿ ಕಲಿತು ಎಷ್ಟನ್ನ ಅವರು ಜ್ಞಾನವನ್ನು ಅರ್ಜನೆ ಮಾಡ್ಕೊಳ್ಬೋದಾಗಿತ್ತು ಅದರ 10ರಷ್ಟು ಜೀವನದ ವಿಶ್ವವಿದ್ಯಾಲಯದಲ್ಲಿ ಅವರು ಕಲಿತರು, ದೊಡ್ಡವರಾದರು. ಅವರು ಅನೇಕ ಕೆಲಸಗಳನ್ನು ಮಾಡಿದರು. ಸಿಹಿ ತಿಂಡಿ ಮಾಡಲು ಅಟೆಂಡರ್ ಆಗಿ ಕೆಲಸ ಮಾಡಿದ್ರು ಯಾವುದೋ ಕ್ಲಬ್ಬಲ್ಲಿ. ಅವ್ರು ಯಾವುದನ್ನು ಮುಚ್ಚಿಟ್ಟಿಲ್ಲ. ಐಸ್ಪೀಟ್ ಆಡೋದ್ರಲ್ಲಿ ನನಗೆ ರುಚಿ ಇತ್ತು ಅಂತ ಹೇಳಿ ಹೇಳ್ತಾರೆ. ಅವರು ಸಿಹಿ ತಿಂಡಿ ಮಾಡ್ತಿದ್ದು ಅಂಗಡಿನಲ್ಲಿದ್ದರು ಅಂತ ನಮಗೆ ಗೊತ್ತಾಯ್ತು. ಯಾಕೆಂದರೆ ತುರ್ತು ಪರಿಸ್ಥಿತಿನಲ್ಲಿ, ಎಮರ್ಜೆನ್ಸಿನಲ್ಲಿ ನಾವು ಜೈಲಿನಲ್ಲಿ ಒಟ್ಟಿಗೆ ಇದ್ದು ಸ್ವಲ್ಪ ದಿವಸ ಬಳ್ಳಾರಿ ಜೈಲಿನಲ್ಲಿ, ಬೆಂಗಳೂರು, ಬಳ್ಳಾರಿ, ಬೆಂಗಳೂರು, ಬೆಳಗಾಂ 3 ಜೈಲಿನಲ್ಲಿ ಅವರಿದ್ದರು. ನನಗೆ ಬೆಂಗಳೂರು ಮತ್ತು ಬಳ್ಳಾರಿ ಜೈಲಿನಲ್ಲಿ 6 ತಿಂಗಳು 8 ತಿಂಗಳು ಇಟ್ಟಿದ್ದರಿಂದ ಸ್ವಲ್ಪ ಕಾಲ ಅವ್ರಿಗೆ ಜೈಲಿನಲ್ಲಿ ಜೊತೆಗಿರುವಂಥ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿತ್ತು. ಜೈಲಿನಲ್ಲಿ ಅಡಿಗೆ ಮಾಡುವಂಥ ವ್ಯವಸ್ಥೆಯಲ್ಲಿ ಗುಜ್ಜಾಡಿಯವರು ಉತ್ಸಾಹದಿಂದ ಮಾಡ್ತಾಯಿದ್ರು. ಉಡುಪಿಯವರು ಅಂದ್ರೆ ಕೇಳಬೇಕೆ, ಸೌಟು ಹಿಡ್ಕೊಂಡೇ ಹುಟ್ಟಿರ್ತಾರೆ. ಹೀಗಾಗಿ ನಾವು ಅಲ್ಲಿ ಅವರ ಈ ಒಂದು ಕಲೆಯನ್ನು ಕೂಡ, ಅಡಿಗೆ ಕಲೆಯನ್ನು ಕೂಡ ನೋಡಿದ್ರು. ನಾನು ಅಷ್ಟೇ ಕಾಲೇಜು ಮುಗಿಸಿ ಪ್ರಚಾರಕನಾಗಿ ಹೊರಟು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ಕೆ ಬರ್ತಾ ಇದ್ದೆ. ವಿದ್ಯಾರ್ಥಿ ಪರಿಷತ್ತಿಗೆ ಧನ ಸಂಗ್ರಹ ಮಾಡೋದಕ್ಕೆ ಅಲ್ಲ ಅನೇಕರ ಹತ್ರ ಉಡುಪಿ ಮಂಗಳೂರಿನಲ್ಲಿ ಓಡಾಡ್ತಿದ್ವು. ಕಾಲೇಜುಗಳಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನು ಸಂಘಟನೆ ಸೇರಿಸಿದ್ವು. ಇವರ ಹತ್ರ ಹೋದಾಗ ನೀವು ನಮ್ಮ ಸ್ಮೃತಿ ಸಂಚಿಕೆಗೆ ಜಾಹೀರಾತು ಕೊಡಿ ಅಂತ ಹೇಳಿದಾಗ ಪ್ರತಿ ಸಾಲಿನೂ ಕೊಟ್ಟಿದ್ದಾರೆ. ಆದರೆ ಕೇವಲ ಕೊಟ್ಟು ಬೆಲ್ತಟ್ಟಿ ಕಳಿಸಿಲ್ಲ. ಸಂಘಟನೆ ಹೇಗೆ ನಡೀತಿದೆ, ಎಲ್ಲಿ ಹೋಗ್ತೀಯಾ, ಯಾರನ್ನು ಭೇಟಿ ಮಾಡ್ತೀಯಾ, ಎಷ್ಟು ಪ್ರಗತಿ ಆಗ್ತಾ ಇದೆ, ಹೇಗೆ ಮಾಡಬೇಕು, ಈ ರೀತಿಯ 10 ಸಂಗತಿಗಳನ್ನು ಒಬ್ಬ ಸಂಘಟನೆ ಹಿರಿಯರಾಗಿ ನಮಗೆ ಅವರು ಕಲಿಸಿಕೊಟ್ಟು ಕೇಳಿದರು. ಅದರಿಂದ ನಮಗೆ ಸೂಚಿತವಾಗಿ ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದನ್ನು ತಿಳಿಸಿದರು. ಗುಜ್ಜಾಡಿ ನರಸಿಂಹನಾಯಕರು ಸಮಾಜಕ್ಕೆ ಚಿನ್ನದಂಥ ನವರತ್ನಗಳನ್ನು ಕೊಟ್ಟಿದ್ದಾರೆ. 6 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು, ಈ ರೀತಿ 9 ಜನ ನವರತ್ನಗಳು ಸಮಾಜಕ್ಕೆ ಅವರ ಕೊಡುಗೆ. ಅವರು ಮತ್ತು ಅವರ ಶ್ರೀಮತಿಯಾದಂಥ ಸುಭಪ್ರದಾ ಈ ದಂಪತಿಗಳು. ನಾನು ಯಾಕೆ ನವರತ್ನಗಳು ಅಂತ ಹೇಳಿದೆ ಅಂತಂದರೆ, ತಾವು ಜೀವನದಲ್ಲಿ ಯಾವ ಮೌಲ್ಯಕ್ಕಾಗಿ ಬದುಕಿದ್ರೋ, ಯಾವುದನ್ನು ಅವರು ತಮ್ಮ ಜೀವನದಲ್ಲಿ ಸಾಗಬೇಕಾದ್ರೆ ಕಲಿತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೋ, ಅದು ಮನೆಯ ಮಕ್ಕಳಿಗೂ ಕೂಡ ಅದೇ ರೀತಿಯಲ್ಲಿ ಅವರು ಕಲಿಬೇಕು ಅಂತೇಳಿ ತಾವು ಕಲಿಸಿದ್ರು. ಬೆಂಗಳೂರಿನ ಯುಕೆ ಅಂಡ್ ಕಂಪನಿಯ ಕೆ ಉಲ್ಲಾಸ್ ಕಾಮತ್, ವಿಶ್ವ ಹಿಂದೂ ಪರಿಷತ್ನ ಹಿರಿಯರಾದ ಎಂಎನ್ ನಾಗರಾಜ್, ಆರ್ಟ್ ಆಫ್ ಜ್ಯುವೆಲರಿ ಪತ್ರಿಕೆಯ ಮುಖ್ಯ ಸಂಪಾದಕ ಸುಮೇಶ್ ವಧೇರಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸಂಘ ಹಾಗೂ ವಿವಿಧ ಕ್ಷೇತ್ರದ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ನಮಸ್ಕಾರ. ಇವತ್ತಿನ ದಿನ ಇಲ್ಲಿ ಉಡುಪಿಯಲ್ಲಿ ಗುಜ್ಜಾಡಿ ನರಸಿಂಹನಾಯಕರದ್ದು 100ನೇ ಅವರದ್ದು ಬರ್ತ್ಡೇ ಸೆಲೆಬ್ರೇಷನ್. ಇದರಲ್ಲಿ ನಾನು ಇವತ್ತು ಬಂದಿದ್ದೀನಿ, ಭಾಗವಹಿಸಿದ್ದೀನಿ. ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಏನು ಇದರಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಒಂದು ಗುಜ್ಜಾಡಿ ನಾಯಕರ ಒಂದು ಫ್ಯಾಮಿಲಿ 46 ಜನ ಇದ್ದಾರೆ. ಈಗ 4ನೇ ಜನರೇಷನ್ಗೆ ಹೋಗ್ತಾ ಇದೆ.
ಬಿಸ್ನೆಸ್ ಅಲ್ಲಿ ಬಹಳ ಚೆನ್ನಾಗಿ ಸ್ವರ್ಣ ಜ್ಯುವೆಲರ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವರು. ನಾನು ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಈಗಿನ ಕಾಲದಲ್ಲಿ ನಮ್ಗೆ ಈ ತರ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಗೆ ತಗೊಂಡೋಗೋರೆ ಕಮ್ಮಿ ಆಗಿದ್ದಾರೆ. ಹಾಗಾಗಿ ನನ್ನ ಕಡೆಯಿಂದ ಬಹಳ ದೊಡ್ಡ ಅಭಿನಂದನೆ ಈ ಗುಜ್ಜಾಡಿ ಫ್ಯಾಮಿಲಿ ಅವರಿಗೆ. ಹಾಗೆ ಈಗ ಅವರು 12 ಶೋರೂಮ್ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದೀನಿ ನಾನು, ಇನ್ನು ನೆಕ್ಸ್ಟ್ ಎವ್ರಿ ಇಯರ್ 2 ಶೋರೂಮ್ ಓಪನ್ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಅವರು ತುಂಬಾ ಜಾಬ್ ಕ್ರಿಯೇಟ್ ಮಾಡ್ತಾರೆ, ನಮ್ಗೆ ಜಾಬ್ ಕ್ರಿಯೇಟರ್ಸ್ ಬೇಕು. ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಫಂಕ್ಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಭಿನಂದನೆಗಳು ಎಲ್ಲರಿಗೂ. 1926ರಲ್ಲಿ ಜನಿಸಿದ ಗುಜ್ಜಾಡಿ ನರಸಿಂಹ ನಾಯಕ್ ಅವರ ವೈಯಕ್ತಿಕ ಹಾಗೂ ಕುಟುಂಬ ಜೀವನ, ಮೌಲ್ಯಗಳು, ಸಾಮಾಜಿಕ ಜೀವನದ ಸಮಗ್ರ ಪರಿಚಯ ಈ ಪುಸ್ತಕದಲ್ಲಿ ನಿರೂಪಿಸಲಾಗಿದೆ. ಉದಯವಾಣಿಯ ನಿವೃತ್ತ ಹಿರಿಯ ಉಪಸಂಪಾದಕ ಪಿ ಸತೀಶ್ ಮಲ್ಯ ಅವರು ನಿರೂಪಿಸಿದ ಆತ್ಮಕಥನ ಆಧರಿಸಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೃತಿ ರಚನೆ ಮಾಡಲಾಗಿದ್ದು, ಹಲವು ಮೂಲ ಚಿತ್ರಗಳನ್ನು ಹಾಗೂ ಎಐ ಮೂಲಕ ಅಪ್ಗ್ರೇಡ್ ಮಾಡಿದ ಚಿತ್ರಗಳನ್ನು ಬಳಸಿಕೊಳ್ಳಲಾಗಿದೆ. ರಸ್ತೆಯ ಒಂದು ಬದಿಯಲ್ಲಿ ಏನು ಮಾಡ್ತೇವೆ ನಾವು, ಕಣ್ಣೀರು ಹಾಕುವಂಥ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಬ್ಬರು ಬಹಳ ನೀಳಕಾಯದ ತುಂಬು ತೋಳಿನ ಒಂದು ಶರ್ಟು ಮತ್ತು ಬಿಳಿ ಪಂಚೆ ತೊಟ್ಟುಕೊಂಡ ಒಬ್ಬರು ನನ್ನ ಹತ್ರ ಬಂದರು. ಏನಪ್ಪ ನೀನು ಎಲ್ಲಿ ಹೋಗ್ಬೇಕು, ನಿನಗೆ ನಿನ್ನ ಮನೆ ಎಲ್ಲಿ ಅಂತ ಕೇಳಿದ್ರು. ನನಗೆ ಗೊತ್ತಿದೆ 2 ಉತ್ತರ, ಒಂದು ತೆಂಕಪೇಟೆ, ಇನ್ನೊಂದು ತಾಜ್ಮಹಲ್ ಹೋಟೆಲ್. ಅಷ್ಟನ್ನೇ ಹೇಳಿದೆ ಅವರಿಗೆ. ಅವರು ಕೂಡಲೇ ಅವ್ರಿಗೆ ಅರ್ಥ ಆಯ್ತು. ಅವರು ಕೂಡಲೇ ಅಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಕರೆದು, ಅವರ ಗುರ್ತದ ವ್ಯಕ್ತಿಯನ್ನು ಕರೆದು, ಈ ಹುಡುಗನ ನೀನು ತಾಜ್ಮಹಲ್ ಹೋಟೆಲ್ ಹತ್ರ ಬಿಡು ಮಾರೆ ಅಂತ ಹೇಳಿದ್ರು. ಹಾಗೆ ಅವ್ರು ನನ್ನನ್ನು ಬಿಟ್ರಲ್ಲಿ. ಅಂತೂ ನಾನು ಮನೆ ತಲುಪಿದೆ. ಒಂದು ವೇಳೆ ಅವರಿಂದ ಆ ಸಹಾಯ ಸಿಗದೆ ಹೋದರೆ ಆ ಹಬ್ಬದ ನೂಕು ನುಗ್ಗಲಲ್ಲಿ ನಾನು ಯಾರದೋ ಕೈ ಸೇರಿ ಬಿಡ್ತಿದ್ನೋ ಏನೋ ಅಂತ ನನಗೆ ಅನಿಸಿತ್ತು. ಆದರೆ ಹಾಗೆ ಆಗಲಿಲ್ಲ. ದೇವರ ದಯೆಯಲ್ಲಿ ನಾನು ಮನೆ ಸೇರಿಕೊಂಡು ಮುಂದೆ ಶಿಕ್ಷಣವನ್ನು ಮುಂದುವರಿಸ್ತಾ ಕೊನೆಗೆ ಒಂದು ದಿನ ಹೀಗೆ ನರಸಿಂಹ ನಾಯಕರ ಸಂಪರ್ಕಕ್ಕೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಆದರೂ ನಾನು ಹತ್ರ ಈ ಪ್ರಸಂಗವನ್ನು ಹೇಳಲಿಲ್ಲ, ಯಾಕಂದರೆ ಅದು ಬಹಳ ಹಿಂದೆ ನಡೆದ ಪ್ರಸಂಗ. ಅದು ಯಾರಿಗೂ ನೆನಪಿರ್ಲಿಕ್ಕೂ ಇಲ್ಲ. ನನ್ನ ಮನಸ್ಸಿನಲ್ಲಿ ಏನೋ ಸ್ವಲ್ಪ ಏನು ಹೇಳ್ತೇವೆ ನಾವು, ಅಷ್ಟು ಸ್ಪಷ್ಟವಾಗಿ ಇರಲಿಲ್ಲ. ಅದನ್ನು ನಾನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ಯಾವಾಗ ಅವರ ಜೀವನ ಕಥನವನ್ನು ಬರೆಯುವ ಅವಕಾಶ ಸಿಕ್ಕಿತೋ ಅವರ ಹತ್ತಿರದಲ್ಲಿ ಕೂತ್ಕೊಂಡು ನಾನು ಅವರ ಧ್ವನಿಯನ್ನು, ಅವರ ಉಡುಗೆ ತೊಡುಗೆಗಳನ್ನು ನೋಡಿದಾಗ ಇವರು ನಾನು ಹಿಂದೆ ಎಲ್ಲಿಯೋ ನೋಡಿದ್ದೇನೆ ಹೇಳ್ತಕ್ಕಂಥ ಒಂದು ಭಾವನೆ ಬಂತು ನನಗೆ. ಕೊನೆಗೆ ನನಗೆ ಅನಿಸಿತ್ತು, ಹೌದು ನರಸಿಂಹ ನಾಯಕರೇ ಅನಿಸಿತ್ತು. ಅವರಲ್ಲಿ ಇರುವಂತಹ ಮಾನವೀಯತೆ, ಮನುಷ್ಯ ಪ್ರೀತಿ ಎಲ್ಲವುಗಳನ್ನು ನಾನು ಗಮನಿಸಿದೆ. ಅಷ್ಟು ಚೆನ್ನಾಗಿ ಅದು ಬಂತದ್ದು. ಸ್ವರ್ಣ ಸಂಸ್ಥೆಯ ಪ್ರತಿನಿಧಿ ಗುಜ್ಜಾಡಿ ಪ್ರಭಾಕರ್ ನಾಯಕ್, ಸ್ವರ್ಣ ಸಂಸ್ಥೆಯ ಹಿರಿಯರಾದ ಗುಜ್ಜಾಡಿ ರಾಮದಾಸ ನಾಯಕ್, ಗುಜ್ಜಾಡಿ ರಘುವೀರ್ ನಾಯಕ್, ಸ್ವರ್ಣೋದ್ಯಮದ ಉಸ್ತುವಾರಿ ಗುಜ್ಜಾಡಿ ದೀಪಕ್ ನಾಯಕ್, ಸ್ವರ್ಣ ಉಡುಪಿ ಶಾಖೆಯ ಉಸ್ತುವಾರಿ ಗುಜ್ಜಾಡಿ ಅಭಯ್ ನಾಯಕ್ ಉಪಸ್ಥಿತರಿದ್ದರು. ಪುಸ್ತಕದ ಪ್ರತಿಯನ್ನ ಈಗಾಗಲೇ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ನೀಡಲಾಗಿದೆ. ಪ್ರಧಾನಿಯವರಿಗೆ ಪುಸ್ತಕದ ಪ್ರತಿ ನೀಡುವ ಸಂದರ್ಭದಲ್ಲಿ ಗುಜ್ಜಾಡಿ ಕುಟುಂಬವನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಕೆಲ ಹೊತ್ತು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ನಿರ್ದೇಶಕರಾದ ಟಿ ಸತೀಶ್ ಯುಪೈ ಅವರು ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಉದಯವಾಣಿ ಪ್ರಕಟಿಸಿದ ಉಡುಪಿ ಶ್ರೀಕೃಷ್ಣನ ಅಲಂಕಾರ ವೈಭವದ ಸುಂದರ ಕಾಫಿ ಟೇಬಲ್ ಪುಸ್ತಕ ಉಡುಪಿ ಕಂದ ಮುಕುಂದ ಉಡುಗೊರೆಯಾಗಿ ನೀಡಿದರು.